ಇಟಗಿಯಲ್ಲಿ ಗೊಬ್ಬರ ಅವ್ಯವಸ್ಥೆ ಆರೋಪ, ರೈತರ ಆಕ್ರೋಶಕ್ಕೆ ಅಧಿಕಾರಿಗಳ ಸ್ಪಂದನೆ. ರಾಣೆಬೆನ್ನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿರುವ ಸುಗ್ಗಿ ಗೊಬ್ಬರ ಅಂಗಡಿ ರೈತರಿಗೆ ಅಗತ್ಯ ಗೊಬ್ಬರವನ್ನ ಸಮರ್ಪಕವಾಗಿ ಪೂರೈಸದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿದೆ. ಇನ್ನ ಮುಂಗಡ ಹಣ ಪಡೆದುಕೊಂಡಿದ್ರು ಗೊಬ್ಬರ ನೀಡದೆ ರೈತರನ್ನ ಅಲಿದಾಡಿಸುತ್ತಿರುವುದರಿಂದ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಲ್ಲದೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯೊಬ್ಬರು ರೈತರೊಂದಿಗೆ ಏಕವಚನದಲ್ಲಿ ಮಾತನಾಡಿ ಅವಮಾನಕಾರಿ ವರ್ತನೆಯನ್ನ ತೋರಿದ್ದಾನೆ ಎಂದು ರೈತರು ದೂರಿದ್ದಾರೆ. ಇನ್ನ ಸಮಸ್ಯೆಯಿಂದ ಬೇಸತ್ತ ರೈತರು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ ದುಗ್ಗತ್ತಿ ಅವರ ನೇತೃತ್ವದಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಇನ್ನ ದೂರು ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಶಾಂತಮಣಿ ತಕ್ಷಣವೇ ಕ್ರಮವನ್ನ ಕೈಗೊಂಡು ಅಂಗಡಿಗೆ ಭೇಟಿ ನೀಡಿದ್ರು. ಇನ್ನ ರೈತರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಸಿಬ್ಬಂದಿಯನ್ನ ಕೆಲಸದಿಂದ ತೆಗೆಯುವಂತೆ ಅಂಗಡಿ ಮಾಲೀಕರಿಗೆ ಸೂಚನೆಯನ್ನ ನೀಡಿದ ಅವರು ರೈತರಿಗೆ ತಕ್ಷಣ ಸಮರ್ಪಕವಾಗಿ ಗೊಬ್ಬರ ವಿತರಣೆ ಮಾಡಬೇಕೆಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಸುಗ್ಗಿ ಅಂಗಡಿ ಸಂಸ್ಥೆಯವರಿಗೆ ರೈತರಿಗೆ ಮೋಸ ಮಾಡ್ತಿರ್ತಕ್ಕಂಥ ಸುಗ್ಗಿ ಕಂಪನಿಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಕೆಆರ್ಎಸ್ ಪಾರ್ಟಿ ರಾಣೆಬೆನ್ನೂರು ತಾಲೂಕು ಅಧ್ಯಕ್ಷ ಹನುಮಂತ ದುಗ್ಗತ್ತಿ ಅಂತೇಳಿ. ಇಟಗಿ ಗ್ರಾಮದೊಳಗೆ ಒಂದು ಸುಗ್ಗಿ ಅಂತೇಳಿ ಒಂದು ಸಂಸ್ಥೆಯವರು ಗೊಬ್ಬರದ ಅಂಗಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ರೈತರಿಗೆ ಯಾವ ಥರ ಮೋಸ ಮಾಡ್ತಾರೆ ಅಂತ ಹೇಳಿದರೆ, ಗೊಬ್ಬರ ಕೊಡ್ತೀನಿ ಅಂತೇಳಿ ಬಿಲ್ ಹಾಕಿಸ್ತಾನೆ. ತಿಂಗಳಾದರೂ ದುಡ್ಡು ಬಿಲ್ ಹಾಕಿ ಅಮೌಂಟ್ ಇಸ್ಕೊಂಡ್ರು ಅವನು ಗೊಬ್ಬರ ಕೊಡೋಲ್ಲ. ಆಮೇಲೆ ಈ ರೈತರು ಹೋಗಿ ಕೇಳಿದರೆ ಅವಾಚ್ಯ ಶಬ್ದದಿಂದ ಮಾತಾಡ್ತಾನೆ. ಒಂಥರ ಏನಂತಾರೆ ಅದಕ್ಕೆ, ನಾಳೆ ಬಾ, ನಾಡ್ದು ಬಾ ಅಂತೇಳಿ ಒಂಥರ ಅವಾಚ್ಯ ಶಬ್ದದಿಂದ ಮಾತಾಡ್ತಾನೆ. ಅದಕ್ಕಾಗಿ ನಮಗೆ ಸಂಬಂಧಪಟ್ಟ ರೈತರು ನಮಗೆ ಈ ಥರ ಹೇಳಿದಾಗ ನಾವು ಸಂಬಂಧಪಟ್ಟ AD ಅವರಿಗೆ ಫೋನ್ ಮಾಡಿ ಕೇಳಿದಾಗ ಫಸ್ಟು ನಾವು ಭಾಷೆನವ್ರಿಗೆ ಫೋನ್ ಮಾಡಿದ್ವಿ. ಅವ್ರು ಏನು ಹೇಳಿದ್ರಪ್ಪ ಅಂದರೆ, ಯಾರು ನೀವು, ಒಂಥರ ಏಕವಚನದಲ್ಲಿ ಯಾರು, ಏನು ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದರು. ಈ ಥರ ರೈತರಿಗೆ ಮೋಸ ಆಗ್ತಾಯಿದೆ, ಅವ್ರಿಗೆ ಗೊಬ್ಬರ ಬೇಕಂತೆ. ಈಗ ಗೊಬ್ಬರ ಇಲ್ಲೇ ಊರಾಗಿದ್ದು ಬೇರೆ ಊರಿಗೆ ಹಾಕೊಂಬರ್ಬೇಕಂದ್ರೆ ಯಾವ ಥರ ಲೆಕ್ಕ ಅಂತ ಕೇಳಿದಾಗ ಅವ್ರು ಏನು ಹೇಳಿದ್ರು, ಇನ್ನೊಂದು ನಂಬರ್ ಕೊಡ್ತೇನೆ ಅಂತ ಹೇಳಿದರು. ನಾನು ಡೈರೆಕ್ಟ್ ಮೇಡಮರಿಗೆ ಹಚ್ಚಿದೆ. ಮೇಡಮರು ಏನು ಹೇಳಿದ್ರು, ಸಾಲ್ವ್ ಮಾಡ್ತೇನೆ, ಒಂದು ದಿವಸ ಹೇಳಿ 2 ಸಲ, ಒಂದು ವಾರ ಆಯಿತು ನಾವು ಹೇಳಕ್ಕೆ ಹಚ್ಚಿ. ಆಮೇಲೆ ಅರವಿಂದ್ ಹೇಳಿ ಅಂತೇಳಿ ನಂಬರ್ ಕೊಟ್ಟರು. ಅವರು ಆ ನಂಬರಿಗೆ ಫೋನ್ ಮಾಡಿದರೆ ಅವ್ರು ರೆಸ್ಪಾನ್ಸೇ ಮಾಡಲ್ಲ. ಹೇಳೇನೋಗ್ರಿ, ಈಗ ಕೊಟ್ಬಿಡ್ತಾರೆ ನೋಡ್ರಿ ಅಂತೇಳಿ ಉಡಾಕಿ ಉತ್ತರ ಕೊಡ್ತಾರೆ. ಯಾಕೆ ರೈತರಂದರೆ ಒಂಥರ ಕೇವಲವಾಗಿ ನೋಡ್ತೀರಾ? ಈಗ ರೈತರಿಗೆ ಈ ಅನ್ಯಾಯ ಆಗಿದೆ. ಯಾರಾದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಿ ಆ ಅಂಗಡಿಯನ್ನು ನಮಗೆ ಬೇಡ ಅಂಗಡಿ ಬೇಡ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಅಂಗಡಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅದಕ್ಕೆ ಯೂಸ್ ಇಲ್ಲ ಅವ್ರಿಗೆ. ಆಮೇಲೆ ಒಂದು ಗೊಬ್ಬರ ತಗೊಂಡ್ರೆ, ಒಂದು ಯೂರಿಯಾ ಗೊಬ್ಬರ ತಗೊಂಡ್ರೆ ಲಿಂಕ್ ಅಂತೇಳಿ ಎಷ್ಟು ಕೊಡ್ತಾರೆ? 1200 ರೂಪಾಯಿ, 1200 ರೂಪಾಯಿ, 680 ರೂಪಾಯಿ ಲಿಂಕ್ ತಗೋಬೇಕು ಅಂತ ಹೇಳ್ತಾರೆ ಒಂದು ಚೀಲಕ್ಕೆ. ಬೇರೆ ಕಡೆ ಎಲ್ಲ 220 ರೂಪಾಯಿ, 200 ರೂಪಾಯಿ ಯೂರಿಯಾ ನಾನ್ ಯೂರಿಯಾ ಅಂತೇಳಿ ಕೊಡ್ತಾ ಇದಾರಂತ. ಯಾಕೆ ಇವ್ರಿಗೆ ಬೇರೆ ಇದು ರೂಲ್ಸ್ ಐತೆ ಇವ್ರಿಗೆ? ಯಾಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಏನು ಹೇಳೇ ಅಲ್ವಾ? ಆಮೇಲೆ ಅಲ್ಲಿ ಗೊಬ್ಬರನೇ ಇಲ್ಲ ಅಂತಾರೆ ರೈತರು. ಗೊಬ್ಬರನೆಲ್ಲ ಬೇರೆ ಎಲ್ಲ ಊರುಗಳ ಕಟ್ ಕಳಿಸ್ಬಿಟ್ಟಿದ್ದಾನೆ ಅವನು. ಇಲ್ಲಿ ಗೊಬ್ಬರನೇ ಇಲ್ಲ. ಯಾಕೆ ರೈತರು ಸಾಯ್ಬೇಕಾಗಲ್ಲಿ? ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವು ಇದೇ ಆಫೀಸ್ ಮುಂದೆ ನಿರಂತರ ಹೋರಾಟ ಮಾಡಬೇಕಾಗತ್ತೆ. ಈರಪ್ಪ ಬಸ್ನಾಯಕರು ಅಂತ, 1 ಎಕರೆ 19 ಗುಂಟೆ ನಮ್ಮದು ಆಸ್ತಿ ಇರೋದು. FID ಬೇಕಂದು ಆಧಾರ್ ಕಾರ್ಡ್ ತಗೊಂಬರ್ರಿ ಅಂತಂದು ಹೇಳಿದರು. ಹೋಗಿ ಅದನ್ನು ನಮ್ಮದು ಆಧಾರ್ ಕಾರ್ಡ್ ಕೊಟ್ಟಿವಿ. ಅಲ್ಲಿ ಹೇಳ್ತಾರೆ ನಿಮ್ಮದು ಬರೀ 15 ಗುಂಟೆ ಐತಿ ಅಂತಾರೆ. ಅದಕ್ಕೆ ನಾನು ಉತ್ತಾರ ಕೊಟ್ಟೆ. ಈ ಉತ್ತಾರ ತೋರಿಸಿದ್ರು ಇಲ್ಲ 15 ಗುಂಟೆ ಐತಿ, ಬೇಕಾದಾಗ ಬೇಡ ಇದಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನಾವು AD ಸಾಹೇಬ್ರ ತಕ್ಕ ಬಂದಿದ್ವಿ. ಅವ್ರು ಯಾರದ್ದಲ್ಲ, ಅವ್ರ ಅಧಿಕಾರಿಗೆ ಹೋಗಿ ತೋರಿಸಿದ್ರೆ ಇದು ಕರೆಕ್ಟ್ ಐತಿ ಅಂತ ಹೇಳಿದರು. ಅವ್ರು ಏನು ಹೇಳ್ತಾರೆ, ನಿಮಗೆ ಗೊಬ್ಬರ ಇದು 15 ಗುಂಟೆ ಅಷ್ಟೈತಿ, ನಾವು ಕೊಡೋದಿಲ್ಲ, ನೀವು ಹೋಗ್ರಿ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಲಿಂಕ್ ಹೇಳ್ತಾರೆ, ನೀವು 600 ರೂಪಾಯಿ ತಗೋರಿ, 600 ರೂಪಾಯಿದು ಲಿಂಕ್ ತಗೊಂಡ್ರೆ ಅಷ್ಟೇ. ಈಗ ಸರ್ಕಾರ ಹೇಳ್ತಾರೆ ಯಾವ ಲಿಂಕ್ ಇಲ್ಲ ಏನಿಲ್ಲ ಅಂತಂದು. ಇವ್ರು ಅಂಗಡಿಯಾಗ ಹೇಳ್ತಾರೆ ಲಿಂಕ್ ಇದ್ದರೆ, ಗಟ್ಟಿ ಗೊಬ್ಬರ ಇದ್ದರೆ ತಗೋರಿ, ಇಲ್ಲಾಂದ್ರೆ ನಾವು ಯೂರಿಯಾ ಗೊಬ್ಬರ ಕೊಡಲ್ಲ. ಆಮೇಲೆ ಏನು ಬೇಕು ನಿನಗೆ, ಎಷ್ಟು ಮಾತಾಡ್ತೀವಿ ನೀನು, ಸುಮ್ಮ ಕೂತ್ಕ ಅಲ್ಲಿ, ನಡಿ ಹೊರಕ, ದೌರ್ಜನ್ಯ ಮಾಡ್ತಾರೆ.
ಇವ್ರಿಗೆ ಅಂಗಡಿ ನೀವೇನು ರೈತರಿಗೆ ಒಳ್ಳೇದಾಗ್ಲಿ ಅಂತಂದು ಅಂಗಡಿ ಇಡಕ್ಕೆ ಕೊಟ್ಟಿರಿ, ಗೊಬ್ಬರ ಕೊಡಕ್ಕೆ ಇವ್ರಿಗೇನು ಬೇಕಾಬಿಟ್ಟಿಯಾಗಿ ರೈತರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರಿ. ಇದನ್ನು ಇನ್ನೂ ಸುಮಾರು ಜನ ರೈತರುಗಳ ಸಮಸ್ಯೆಗಳು ಸಿಕ್ಕಾಪಟ್ಟೆ ಅದಾವು. ಆ ರೈತರು ಎಲ್ಲರೂ ಬಂದಿದ್ದೇವೆ ಇಲ್ಲಿ. ಯಾರ್ಯಾರಿಗೆ ಏನೇ ಸಮಸ್ಯೆ ಅನ್ನೋದು ಎಲ್ಲ ಮುಂದೆ ಹೇಳ್ತಾರೆ, ಅವ್ರು ಕೇಳ್ರಿ. ರಾಜು ಹನುಮರೆಡ್ಡಿಯರ್ ಅಂತಾರೆ, ಇಟಗಿ ಗ್ರಾಮ. ಸುಗ್ಗಿ ಅನ್ನ ಗೊಬ್ಬರದ ಅಂಗಡಿಯಲ್ಲಿ ಗೊಬ್ಬರ ಇಟ್ಕೊಂಡು ನ್ಯಾಯ ತಗೋರಿ ಅದನ್ನು ತಗೋರಿ ಅಂತ ಹೇಳ್ತಾರೆ. 2 ಚೀಲಕ್ಕೆ ಒಂದು 680 ರೂಪಾಯಿ ಲಿಂಕ್ ಕೊಡ್ರಿ ಅಂತಾರೆ. 540 ರೂಪಾಯಿ ವೀರ್ಯ ಗೊಬ್ಬರ ಆದ್ರೆ ಲಿಂಕಿಗೆ 640 ರೂಪಾಯಿ. ಹಿಂಗಂದು ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ತಗೊಂಡ್ರೆ ತಗೊಳ್ರಿ, ಇಲ್ಲಾಂದ್ರೆ ಬೇಡ ಬಿಟ್ಟು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದು ದೀರ್ಘಕಾಲ ಕತ್ತಿರೋಕೆ ಎಲ್ಲ ರೈತರುಗಳು ನಾವಿಲ್ಲಿ ರೈತರ ಸಂಪರ್ಕ ಕೇಂದ್ರಕ್ಕೆ ಬಂದೇವಿ. ನೀನ್ ನಡ್ಕೋಬೇಕು. ನೀನ್ ಸಪ್ರೇಟ್ ಆಗಿ ನೀನ್ ರೂಲ್ಸ್ ಯಾಕೆ ಹಾಕ್ತೀಯ ರೈತರಿಗೆ? ಯಾರೋ 7 ಕುಂಟೆ 1 ಕುಂಟೆ ಕಮ್ಮಿ ಇರೋರಿಗೆ ನೀನ್ ಗೊಬ್ಬರ ಕಮ್ಮಿ ಅಂತಲ್ಲ. ನಂದು ಎಷ್ಟೈತಿ ಅಂದಪ್ಪ? ಗೊಬ್ಬರ ಕೊಟ್ರಿ ನಿಮ್ಗೆ? ಅಲ್ಲ 15 ಗುಂಟೆ ತೋರಿಸಿದಲ್ಲ, 15 ಗುಂಟೆ 15 ಗುಂಟೆ ತೋರಿಸಿ 15 ಗುಂಟೆ ಮೇಡಮ್ 1 ಎಕರೆ 19 ಗುಂಟೆ ಇದ್ದಕ್ಕೆ 15 ಗುಂಟೆ ತೋರಿಸ್ತದೆ. ಆಮೇಲೆ ಗಟ್ಟಿ ಗೊಬ್ಬರ ಅವ್ರದ್ದು ಇಲ್ಲಿ ಎಫರ್ಟ್ ಚೆಕ್ ಮಾಡಿದೆ. ಅವ್ರ ಎಫ್ ಎಂ ನಿಮಿಷ ಆತರ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ FID ಏನಾದ್ರು ಚೆಕ್ ಮಾಡಿ ನಿಮ್ಗೆ ಸಮಸ್ಯೆ ಇದ್ರೆ ಡೈರೆಕ್ಟ್ ನಮ್ಗೆ ಕಾಲ್ ಮಾಡ್ರಿ. ನಾವು ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಡಬೇಕೋ ಕೊಡ್ತೀವಿ. ಅವ್ರದ್ದು ಚೆಕ್ ಮಾಡಿ ಸ್ಕ್ರೀನ್ ಶಾಟೇ ಕಳಿಸ್ತೀವಿ ನಾವು. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ರೈತರು ಸಜೆಸ್ಟ್ ಕೊಡೋಸ್ಕರನೇ ಇರೋದಿಲ್ಲ. ನೀನ್ ಇಲ್ಲ ಅಂತ ತಕ್ಷಣ ನೀನೇ ಇಲ್ಲದೆ ರೂಲ್ಸ್ ರೆಗ್ಯುಲೇಷನ್ ಮಾಡ್ಕೊಂಡು ದರ್ಪ ತೋರಿಸೋದೆಲ್ಲ ಏನು? ನೀನ್ ಈಗ ಮಾತಾಡ್ತಾ ಇದೆಯಲ್ಲ, ಇಷ್ಟಲ್ಲ ಇಷ್ಟು ಮಾತಾಡಿದ್ರೆ ಅವ್ರು ನನ್ನ ಹತ್ರ ಬರ್ತಿರ್ಲಿಲ್ಲ. ಅವ್ರಿಗೆ ಮದೇ ಏನ್ರಿ ಏನಿದೆ ಈಗ ಅವರು ಮೇಡಮ್ ಅವ್ರ ಹಿಂದೆ ಗಟ್ಟಿ ಗೊಬ್ಬರನ ಇದು ಮೇಡಮ್ ಹಿಂದೆ ಬೇರೆ ಕಡೆ ತಗೊಂಡ್ಬಂದಾರ. ನಾನು ಜಾಸ್ತಿ ಮಾತಾಡಕ್ ನಾನು ರೆಡಿ ಇಲ್ಲ. ನಿಮ್ಮ ಓನರ್